ನಮಸ್ಕಾರ ರೀ ಫ್ರೆಂಡ್ಸ್. ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮದೀನಿ. ಆಮೇಲೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ದಾಗ ನಾನು ಫಾಲೂದಾ ಹೆಂಗೆ ಮಾಡೋದು ಅಂತ ಹೇಳಕತ್ತೀನಿ. ಎರಡು ಫ್ಲೇವರಿನ ಫಾಲೂದಾ ಹೆಂಗೆ ಮಾಡೋದು ಅಂತ ನಾ ಹೇಳಕತ್ತೀನಿ ಇವತ್ತು. ಫಸ್ಟ್ ಒಂದಿದು ಕೇಸರ್ ಡಿಲೈಟ್ ಅಂತ, ದೂದ್ ಕೇಸರ. ಇದು ಒಂದು 200 ಗ್ರಾಮಿಂದು ಫಾಲೂದಾ ಮಿಕ್ಸಿಗೆ ಒಂದು ಲೀಟ್ರ್ ಹಾಲು ಬೇಕು. 1 ಲೀಟ್ರ್ ಹಾಲು ತೊಗೊಂಡು ಅದನ್ನು ಕಾಯಕ್ಕಿಡ್ಬೇಕು. ಗಟ್ಟಿ ಹಾಲು ತೊಗೋಬೇಕು ಫ್ರೆಂಡ್ಸ್. ಅದು ಹಾಲು ಕಾದ್ಮೇಲೆ ಅದರಲ್ಲಿ ಫಾಲೂದಾ ಮಿಕ್ಸ್ ಹಾಕಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ಮೇಲೆ ತಣ್ಣಗಾಗಕ್ಕಿಟ್ಟು ಅದಕ್ಕೆ ಸಕ್ಕರೆ ಹಾಕ್ಬೇಕು. ಕುದಿಸೋವಾಗ ಸಕ್ಕರೆ, ಫಾಲೂದಾ ಮಿಕ್ಸು, ಆಮೇಲೆ ಡ್ರೈ ಫ್ರೂಟ್ಸು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಗಟ್ಟಿಯಾಗೋ ತನಕ ಕುದಿಸ್ಬೇಕು ಫ್ರೆಂಡ್ಸ್. ಅದಕ್ಕೆ ಏಲಕ್ಕಿ ಪುಡಿ ಎಲ್ಲ ಇರುತ್ತೆ ಅದರಲ್ಲಿ. ಅದನ್ನು ಬೇಕಂದರೆ ಮತ್ತೆ ಹಾಕ್ಬೋದು ಅದಕ್ಕೆ ನಾವು ಫ್ಲೇವರಿಗಂತ. ಹಾಲು ಕುದ್ಮೇಲೆ ಈಗ ಫಾಲೂದಾ ಮಿಕ್ಸ್ ಹಾಕ್ಬೇಕು ನೋಡ್ರಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕುದಿಸಿ, ಡ್ರೈ ಫ್ರೂಟ್ಸ್ ಹಾಕಿಂದ ಫ್ರೆಂಡ್ಸ್ ಚೆನ್ನಾಗಿ ಕುದಿಸ್ಬೇಕು. ಅದು ಗಟ್ಟಿ ಆಗೋ ತನಕ. ಗಟ್ಟಿ ಆಮೇಲೆ ಕೆಳಗಿಳಿಸಿ ತಣ್ಣಗಾಗೋ ತನಕ ಇಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಡಬೇಕು. ಒಂದು ದಿನ ಅಂದರೆ 24 ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. ಇಟ್ಟು ಮಾರನೇ ದಿನ ನಮಗೆ ಬೇಕಾಗಿರೋವಂಥ ಅದು ತಣ್ಣಗೆ ಮಾಡೇ ತಿನ್ನಬೇಕು ಫಾಲೂದಾನ. ಅದಕ್ಕೆ ನಮಗೆ ಇಷ್ಟ ಆಗುವಂಥ ಫ್ರೂಟ್ಸು, ಆಮೇಲೆ ಐಸ್ ಕ್ರೀಮು, ಟೂಟಿ ಫ್ರೂಟಿ ಇದನ್ನೆಲ್ಲ ಹಾಕ್ಕೊಂಡು ತಿಂದರೆ ತುಂಬ ಸಖತ್ತಾಗಿರುತ್ತೆ. ಬೇಕಂದರೆ ಚಿಯಾ ಸೀಡ್ಸು ಹಾಕೋಬೋದು ಫ್ರೆಂಡ್ಸ್. ಅದರಲ್ಲಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಬೇಸಿಗೆ ಕಾಲದಲ್ಲಿ ಅದನ್ನು ತಿಂದರೆ ವಾವ್, ಸೂಪರ್.
ನೋಡಿ ಆವಾಗಲೇ ಹಾಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಈಗ ಹಾಲಿನ ಪುಡಿನ ಯೂಸ್ ಮಾಡಿಕೊಂಡು ಅಂದರೆ ಮಿಲ್ಕ್ ಪೌಡ್ರನ್ನ ಕೂಡ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಅದು ಒಂದು ಬೇರೆ ಫ್ಲೇವರ್ ಇದು ಮಾಡಿದ್ದೆ ನಾನು. ಇದು ನೀರು ಕಾಯಕ್ಕಿಟ್ಟು ಅದರಲ್ಲಿ ಹಾಲಿನ ಪುಡಿ ನಾನು ಅಮೂಲು ಸ್ಪ್ರೇ ಅಂತ ಬರುತ್ತಲ್ಲ ಅದನ್ನು ಹಾಕಿದ್ದೆ. ಅರ್ಧ ಲೀಟ್ರ್ ಅಷ್ಟು ಹಾಲಾಗುವಷ್ಟು 3 ಗ್ಲಾಸು ನೀರಿಟ್ಟಿದ್ದೆ. ಅದರಲ್ಲಿ 1 ಬಟ್ಲ ಹಾಲಿನ ಪುಡಿ ಹಾಕಿದ್ದೆ. ಸ್ವಲ್ಪ ಗಟ್ಟಿ ಅನಿಸ್ತು, ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಅದನ್ನು ಕಾಯಕ್ಕಿಟ್ಟು ಇದನ್ನು ಸ್ಟ್ರಾಬೆರಿ ಫ್ಲೇವರ್ದು ಮಾಡಿದ್ದೆ ಫ್ರೆಂಡ್ಸ್. ಸ್ಟ್ರಾಬೆರಿ ಫ್ಲೇವರ್ ಮಾಡಿ ಇದು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಹಾಲಿನ ಪುಡಿಯೆಲ್ಲ ನಾವು ಕೂಡ ಮಾಡ್ಬೋದು ಅಂತ ಹಾಲಿನ ಪುಡಿ ಯೂಸ್ ಮಾಡಿಕೊಂಡು. ಮಾರನೇ ದಿನ ನಾನು ಅದರಲ್ಲಿ ಫ್ರೂಟ್ಸ್ ಹಾಕ್ಕೊಂಡು ಸರ್ವ್ ಮಾಡಿದ್ವಿ. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇದು ಮಾರನೇ ದಿನದ್ದು ಮಾರನೇ ದಿನ ಫ್ರಿಜ್ಜಲ್ಲಿ ಒಂದು 24 hours ಫ್ರಿಜ್ಜಲ್ಲಿಟ್ಟು ಆಮೇಲೆ ತಿಂದಿದ್ದೀವಿ. ನನ್ನ ಮಗಳು ಮ್ಯಾಂಗೋ ಪೀಸಸ್ನ ಹಾಕ್ಕೊಂಡು ಹೇಗೆ ಕಾಣುತ್ತೆ ಅಮ್ಮ, ಟೇಸ್ಟ್ ಹೆಂಗಾಗುತ್ತೆ ಅಂತ ಮಾಡಿದ್ಲು. ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.